ನೋಡಪ್ಪ ಜಯಂತಿ, ಈ ಕಾರ್ಯಗಳನ್ನೆಲ್ಲ ಮಾಡಿದ್ವಲ್ಲ, ಈಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನನ್ನ ಮನಸ್ಸಿಗೂ ಸಮಾಧಾನ ಆಯ್ತು. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಿರ್ಬೋದು ಶಾಂತಮ್ಮ, ಆದರೆ ನನ್ನ ಮನಸ್ಸಿಗಲ್ಲ. ನನ್ನ ಮನಸ್ಸು ಇನ್ನು ಜಾನಿಯವರು ಇಲ್ಲೇ ಎಲ್ಲೋ ಇದ್ದಾರೆ, ನನ್ನ ಹತ್ರದಲ್ಲಿದ್ದಾರೆ ಅಂತಾನೆ ಹೇಳ್ತಾ ಇದೆ. ಈ ಮನಸ್ಸೇ ಹಾಗೆ, ಸತ್ಯನ ಅಷ್ಟು ಸುಲಭವಾಗಿ ನಂಬೋದೇ ಇಲ್ಲ. ಸುಳ್ಳಿನ ಕಲ್ಪನೆ ಮಾಡಿ ನಮಗೆ ಮೋಸ ಮಾಡುತ್ತೆ. ಅದೇನೋ ಗೊತ್ತಿಲ್ಲ ಶಾಂತಮ್ಮ, ಕಲ್ಪನೆ ಅನ್ನೋದು ಒಂದು ವಿಲಾಸ ಅಲ್ವಾ? ನೋಡಿ, ಆ ಸೋಫಾ ನೋಡಿದ್ರೆ ನನಗೆ ಜಾನ್ವಿಯವರು ಅದರ ಮೇಲೆ ಬಂದು ಕೂತ್ಕೊಳ್ತಿದ್ದೆ ನೆನಪು. ನಾನು ಓಡಿ ಬಂದವ್ರ ಮಡಿಲಿನಲ್ಲಿ ಮಲ್ಕೊಂಡ್ಬಿಡ್ತಿದ್ದೆ ಶಾಂತಮ್ಮ. ನಮ್ಮಿಬ್ಬರ ಪಾಲಿಗೆ ಆ ಸೋಫಾನೇ ಉಯ್ಯಾಲೆ ಆಗೋದು. ಒಟ್ಟಿನಲ್ಲಿ ಅವ್ರನ್ನ ಜೊತೆ ಇದ್ದಿದ್ರೆ ಎಲ್ಲ ಚೆನ್ನಾಗಿರೋದು ಶಾಂತಮ್ಮ. ನೀನು ಇದನ್ನೆಲ್ಲ ಮರೀಲಿ ಅಂತಾನೆ ಈ ತಿಥಿ ಕಾರ್ಯ ಮಾಡಿರೋದು. ನನಗೆ ಗೊತ್ತಪ್ಪ, ಅವಳು ಮರೆಯೋಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂತ. ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಈಗ ದಿನ ನಿನ್ನ ಮನಸ್ಸಿಗೆ ಹೇಳ್ತಾ ಇರು, ಅವಳಿಲ್ಲ ಅಂತ. ಇದ್ದಾಳೆ ಅಂತ ಹೇಳಿಬಿಟ್ರೆ ಅದು ಕುಣಿಯೋಕ್ಕೆ ಶುರು ಮಾಡಿಬಿಡುತ್ತೆ. ಅದೇ ಈಗ ಇಲ್ಲದೆ ಇರೋ ರಾಕ್ಷಸರ ಕಥೆನ ಮಕ್ಕಳಿಗೆ ಹೇಳಿ ಹೇಗೆ ಸಮಾಧಾನ ಮಾಡ್ತೀವೋ ಹಾಗೆ ನಿನ್ನ ಮನಸ್ಸಿಗೆ ಅವಳಿಲ್ಲ ಅಂತ ಹೇಳ್ತಿರ್ಬೇಕು. ಶಾಂತಮ್ಮ, ಅದು ಸಾಧ್ಯನೇ ಇಲ್ಲ. ಅಲ್ಲ ಶಾಂತಮ್ಮ, ಜಾನ್ವಿಯವರು ನನ್ನ ಬಿಟ್ಟು ಹೋಗೋಕೆ ಮುಂಚೆ ಒಂದೇ ಒಂದು ಸರ್ತಿ ನಾನು ಈ ಥರ ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ದಿದ್ರೆ ನಾನು ಎಲ್ಲ ತಪ್ಪನ್ನು ತಿದ್ದುಕೊಳ್ತಿದ್ನಲ್ಲ ಶಾಂತಮ್ಮ. ಅದು ಬಿಟ್ಟು ನಾನು ಬಿಟ್ಟು ಹೋಗ್ಬಿಟ್ರಲ್ಲ. ನೋಡು, ಮತ್ತೆ ಅದನ್ನೇ ಹೇಳ್ತೀಯ. ಅದರಿಂದ ಆಚೆ ಬಾ ಅಂತ ಹೇಳ್ತಿದ್ದೀನಿ. ಸರಿ ಬಿಡು, ಈ ಡಾಕ್ಟರ್ ಬರ್ತಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಬಾಪ, ಮೊದಲು ಊಟ ಮಾಡ್ಬಾ.